ದೋಸ್ತಿಗಳಲ್ಲಿ ಮುಂದಿನ ಸಿಎಂ ಜಟಾಪಟಿ ವಿಚಾರವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮೈತ್ರಿ ನಾಯಕರ ನಡುವೆ ಸಿಎಂ ಪೈಪೋಟಿ ವಿಚಾರ ಸಂಬಂಧಿತ ಹೇಳಿಕೆನ ಕುಮಾರಸ್ವಾಮಿ ಅವರು ತುಮಕೂರಿನಲ್ಲಿ ಮಾತನಾಡಿದ್ದಾರೆ ಮತ್ತು ಅವರ ಹೇಳಿಕೆಯನ್ನು ಪುನರುಚ್ಚರಿಸಿದ್ದಾರೆ. ನಾನು ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದವನು ಅನ್ನುವಂತ ಹಿಂದಿನ ಹೇಳಿಕೆಯನ್ನು ಈಗ ಮತ್ತೊಮ್ಮೆ ನೆನಪು ಮಾಡಿದ್ದಾರೆ. ಜನರ ಆಶೀರ್ವಾದದಿಂದ ಸಿಎಂ ಆದವನಲ್ಲ, ದೈವ ಪ್ರೇರಣೆ, ಗುರು ಹಿರಿಯರ ಆಶೀರ್ವಾದದೊಂದಿಗೆ ನಾನು ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿದ್ದೆ. ನಮ್ಮ ಪಕ್ಷದಲ್ಲಿ ಗೆದ್ದ ಶಾಸಕರಿಂದ ಸಿಎಂ ಆಗಿದ್ದೇನೆ ಹೊರತು ಇನ್ಯಾವುದು ಅಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ತುಮಕೂರಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ನಾಯಕತ್ವ ಜಟಾಪಟಿ ಸಂಬಂಧ ಒಂದು ಹೇಳಿಕೆ ಕೊಟ್ಟರು. ನಾನು ನೂರಾರು ಬಾರಿ ಹೇಳಿದೆ, ಅವರು ಹಲವಾರು ಜನ ಹೇಳ್ತಾರೆ ಈಗ ಇಲ್ಲಿ ಬಂದಾರು ಮುಂದಿನ ಮುಖ್ಯಮಂತ್ರಿ ಅಂತ ಕೂಗ್ತಾರೆ. ಜನ ಕೂಗ್ತಕ್ಕಂಥದ್ದನ್ನು ನಾವು ಭ್ರಮೇಲಿ ಹೋಗಬಾರ್ದು. ಜನ ಅವ್ರ ಪ್ರೀತಿಯಿಂದ ಮಾತಾಡ್ತಾರೆ. ಇಲ್ಲಿ ಪ್ರಶ್ನೆ ಮಗು ಹುಟ್ಟೋದಕ್ಕಿಂತ ಕುಲಾವಿ ಹೊಲಿಸಿದ್ರು ಅನ್ನಂಗೆ ನಾವು ಅದ್ರ ಬಗ್ಗೆ ಕನ್ಸ್ಕೊಳ್ಳೋಕ್ಕಾಗಲ್ಲ. ಈಗ ನಾನು 2 ಬಾರಿ ಮುಖ್ಯಮಂತ್ರಿ ಆಗಿದ್ದೆ, ಜನಗಳ ಆಶೀರ್ವಾದದಲ್ಲ. ಅದನ್ನ ಈಗಲೇ ಇಲ್ಲೇ ಹೇಳಿದೆ, ಇಲ್ಲಿ ಯಾರ್ಯಾರ ಹಣ್ಣಲ್ಲಿ ಏನೇನು ಬರೆದಿರ್ತದೆ ನಾನು ಆ 106 ಬಾರಿ ಹೇಳಿದ್ದೇನೆ. ನನ್ನ ಮೊದಲನೇ ಆದ್ಯತೆ BJP JDS ಪಕ್ಷಗಳು ಇವತ್ತು ಮೈತ್ರಿಯನ್ನು ಮಾಡಿರೋದು ಇಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇರತಕ್ಕಂಥ ಸರ್ಕಾರ ತೆಗಿಬೇಕು ಅಂತ. ಇದು ನನ್ನ ಮೊದಲನೇ ಆದ್ಯತೆ. ಮುಖ್ಯಮಂತ್ರಿ ಸ್ಥಾನ, ಅಧಿಕಾರ ಸ್ಥಾನ ಮುಖ್ಯ ಅಲ್ಲ. ಓಕೆ, ಕುಮಾರಸ್ವಾಮಿ ಅವರು ಹಿಂದೆ 2 ಬಾರಿ ಮುಖ್ಯಮಂತ್ರಿ ಆಗಿದ್ದು ಜನರ ಆಶೀರ್ವಾದದಿಂದಲ್ಲ, ದೇವರ ಪ್ರೇರಣೆ ಮತ್ತು ಹಣೆ ಬರದಲ್ಲಿ ಬರೆದಿತ್ತು, ಅದರಂತೆ ಆಯಿತು. ಮುಂದೇನು ಅನ್ನೋದನ್ನ ಈಗ ಚರ್ಚೆ ಮಾಡ್ಲಿಕ್ಕೆ ಆಗಲ್ಲ. ಕೂಸುಟೋ ಮುಂಚೆಯೇ ಕುಲಾವಿ ಹೊಲಿಸ್ಲಿಕ್ಕೆ ಆಗತ್ತಾ ಅನ್ನುವಂತಹ ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಮುಂದಿನದನ್ನ ಮುಂದೆ ತೀರ್ಮಾನ ಮಾಡೋಣ. ಮೊದಲ ಆದ್ಯತೆ ಈ ಕೆಟ್ಟ ಸರ್ಕಾರವನ್ನ ತೆಗೆದು ಹಾಕೋದು ಅಂತ ಹೇಳಿದ್ದಾರೆ.